ನೇಚರ್ ಆಗ್ಲೇ ನಮ್ಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದನ್ನ ಕಲ್ಸಿದೆ. ಆದ್ರೆ ಅದನ್ನ ನಾವು ನೋಟಿಸ್ ಮಾಡ್ತಾ ಇಲ್ಲ ಅಷ್ಟೇ. ನಮ್ ದೇಶದಲ್ಲಿ ಮಾನ್ಸೂನ್ ಅಂತ ಬಂದಾಗ ಬರೀ 4 ಮಂತ್ಸ್ ಇರುತ್ತೆ. ಆದ್ರೆ ನಮ್ಗೆ ನೀರು ಅಂತ ಬಂದಾಗ ಬರೀ 4 ಮಂತ್ಸ್ ಗೆ ಬೇಕಾ? ಇಲ್ಲ, ನಮ್ಗೆ ನೀರು 365 ಡೇಸ್ ಮತ್ತೆ 24 ಅವರ್ಸ್ ಬೇಕಾಗುತ್ತೆ. ಈಗ ಇಮ್ಯಾಜಿನ್ ಮಾಡಿ, ನಾವೇನಾದ್ರು ನೀರ್ ಸ್ಟೋರ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ನೀರೆಲ್ಲೂ ಕೂಡ ನಿಂತ್ಕೊಳ್ಳಲ್ಲ, ಹರ್ಕೊಂಡ್ ಹೋಗ್ತಾ ಇರುತ್ತೆ. ಅದಕ್ಕೆ ಅಂತಾನೆ ಡ್ಯಾಮ್ ಬಿಲ್ಡ್ ಮಾಡಿರ್ತಾರೆ, ಅಲ್ಲಿ ನೀರ್ನ ಸ್ಟೋರ್ ಮಾಡ್ತಾರೆ. ಡ್ಯಾಮ್ ನೀರ್ಗೆ ಡೈರೆಕ್ಷನ್ಸ್ ಕೊಡ್ತಾ ಇರುತ್ತೆ. ಈಗ ಈ ಎಕ್ಸಾಂಪಲ್ ನ ದುಡ್ಡಿಗೆ ಅಪ್ಲೈ ಮಾಡೋಣ. ದುಡ್ಡು ಕೂಡ ನೀರ್ ತರಾನೆ. ಎಷ್ಟೊಂದ್ ಜನ ಹೇಳ್ತಾರೆ, ಕೈ ತುಂಬಾ ದುಡಿತಾ ಇದೀನಿ, ಆದ್ರೆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಅಂತ. ಅವ್ರು ಗೊತ್ತಿಲ್ಲದೆ ಇದ್ದಂಗೆ ಫೋನ್ ಪೇ, ಗೂಗಲ್ ಪೇ, ಡೆಬಿಟ್ ಕಾರ್ಡ್ ಅಂತ ಸುಮಾರು ಕಡೆ ಎಕ್ಸ್ಪೆನ್ಸ್ ಆಗ್ತಾ ಇರುತ್ತೆ. ಇಲ್ಲಿ ದುಡ್ಡು ಡಿಸಪಿಯರ್ ಆಗ್ತಾ ಇಲ್ಲ, ಎಸ್ಕೇಪ್ ಆಗ್ತಾ ಇದೆ. ಯಾಕಂದ್ರೆ ಈ ಒಂದು ದುಡ್ಡಿಗೆ ಡೈರೆಕ್ಷನ್ಸ್ ಇಲ್ಲ. ಇದಕ್ಕೆ ಅಂತಾನೆ ಸರ್ಟನ್ ಗೋಲ್ಸ್ ಮತ್ತೆ ಸರ್ಟನ್ ಪ್ಲಾನ್ಸ್ ಇರಬೇಕು. ರ್ಯಾಂಡಮ್ ಸೇವಿಂಗ್ಸ್ ಇಲ್ಲಿ ವರ್ಕ್ ಆಗಲ್ಲ. ಅಟ್ ಲೀಸ್ಟ್ ನೀವು 3 ಫೈನಾನ್ಷಿಯಲ್ ಡ್ಯಾಮ್ಸ್ ನ ಇವಾಗಲೇ ಬಿಲ್ಡ್ ಮಾಡಬೇಕು. ಮೊದಲನೇದು ಅಂತ ಬಂದಾಗ ಎಜುಕೇಶನ್ ಡ್ಯಾಮ್ ಅಂತ ಕರಿತೀವಿ. ಏಜ್ 30 ಅಂತಿದ್ರೆ ಫಾರ್ 15 ಇಯರ್ಸ್ ಟರ್ಮ್ಗೆ ಡೈಲಿ ಅರೌಂಡ್ 100 ರೂಪೀಸ್ ತರ ಮಾಡಿದ್ರೆ ಸಾಕು, ಒಳ್ಳೆ ಕಾರ್ಪಸ್ ಬಿಲ್ಡ್ ಆಗುತ್ತೆ. ಎರಡನೇದು ಮ್ಯಾರೇಜ್ ಡ್ಯಾಮ್. 25 ಇಯರ್ಸ್ ಅಂತ ಬಂದಾಗ ಡೈಲಿ 100 ರೂಪೀಸ್ ಸೇವ್ ಮಾಡಿದ್ರೆ ಸಾಕು. ಒಂದ್ ದಿನ ಸೆಲೆಬ್ರೇಷನ್ ಗೆ 25 ಇಯರ್ಸ್ EMI ಕಟ್ಟೋಂಗಿರಲ್ಲ. ಮೂರನೇದು ಬಂದು ಓಲ್ಡ್ ಏಜ್ ಪೆನ್ಷನ್ ಡ್ಯಾಮ್ ಅಂತ. ನೀವೇನಾದ್ರು ನಿಮ್ ರಿಟೈರ್ಮೆಂಟ್ ಗೆ 100 ರೂಪೀಸ್ ಪರ್ ಡೇ 30 ಇಯರ್ಸ್ ಮಾಡಿದ್ರೆ ಸಾಕು, ನಿಮ್ ಒಳ್ಳೆ ಯೂಜ್ ರಿಟೈರ್ಮೆಂಟ್ ಕಾರ್ಪಸ್ ಸಿಗುತ್ತೆ. ಒಂದ್ಸತಿ ನಿಮ್ ಏಜ್ 60 ಕ್ರಾಸ್ ಆದ್ಮೇಲೆ ನೀವು ಯಾರ ಮುಂದೆನೂ ಕೂಡ ಕೈ ಒಡ್ಡಂಗಿರಲ್ಲ. ಇದರಲ್ಲಿ ಫೈನಲ್ ಲೆಸನ್ ಅಂತ ಬಂದಾಗ ವೆರಿ ಸಿಂಪಲ್. ಮನಿಗೆ ಮೋಟಿವೇಶನ್ ಬೇಡ, ಮನಿಗೆ ಡೈರೆಕ್ಷನ್ ಬೇಕು. ವಾಟರ್ ತರ ಮನಿನೂ ಕೂಡ ಗೈಡ್ ಮಾಡಿಲ್ಲ ಅಂದ್ರೆ ಅದಕ್ಕೆ ಬೇಕಾಗಿರೋಂತ ರೂಟ್ ನ ಅದನ್ನೇ ಸೃಷ್ಟಿ ಮಾಡ್ಕೊಂಡ್ಬಿಡುತ್ತೆ. ಮುಂಚೆನೆ ಪ್ಲಾನ್ ಮಾಡಿ ನೀವು ಪ್ರಾಪರ್ ಆಗಿ ಮನಿ ಸೇವ್ ಮಾಡ್ಕೊಂಡ್ ಬಂದ್ರೆ ನಾಳೆ ದಿನ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಸೊ ಇವತ್ತಿಂದಾನೆ ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ದುಡ್ಡನ್ನ ಸೇವ್ ಮಾಡ್ತಾ ಹೋಗಿ.